ಅಕ್ಕ ಅವಳು ಯಾವ ಲೆವೆಲ್ಗೆ ಅಡುಗೆ ಮಾಡೋದು ಕಲ್ತಿದ್ದಾಳೆ ಅಂತ ಅವಳು ಕೊಟ್ಟಿರೋ ಡೆಮೋ ನೋಡಿನೇ ಹೇಳ್ಬೋದು. ಅವಳು ಬರೀ ಏಜೆ ಸ್ಟೈಲ್ನ ಮಾತ್ರ ಕಲ್ತಿದ್ದಾಳೆ, ಆದರೆ ಏಜೆ ಥರ ಅಡುಗೆ ಮಾಡೋದನ್ನ ಕಲಿಯಲ್ಲ. ಎಷ್ಟೇ ಆದರೂ ಸೀರಿಯಲ್ ಸ್ಟಾರ್ ಅಲ್ವಾ, ಅದಕ್ಕೆ ಆ್ಯಕ್ಟಿಂಗ್ ಮಾತ್ರ ತಲೆಗೆ ಹೋಗಿದೆ, ಅಡುಗೆ ಮಾಡೋದು ತಲೆಗೆ ಹೋಗಿಲ್ಲ. ಅದಕ್ಕೆ ನಾನು ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ದು ಅವಳ ಕೈಯಲ್ಲಿ ಏನೂ ಆಗಲ್ಲ ಅಂತ. ಹೌದಕ್ಕ, ಅವಳು ಬೇರೆ ಯಾವ ಜವಾಬ್ದಾರಿ ನಿಭಾಯಿಸ್ತಾಳೋ ಗೊತ್ತಿಲ್ಲ, ಆದ್ರೆ ಏಜೆ ಕೊಟ್ಟಿರೋ ಮೊದಲನೇ ಜವಾಬ್ದಾರಿ ಅಡುಗೆ. ಇದನ್ನಂತೂ ಅವಳ ಕೈ ನಿಭಾಯಿಸೋದಕ್ಕೆ ಸಾಧ್ಯನೇ ಇಲ್ಲ. ಎಸ್, ಅಡುಗೆನಲ್ಲಿ ರುಚಿ ಬರೋದೆ ಪರ್ಫೆಕ್ಟ್ ಆಗಿ ಮಾಡಿದಾಗ. ಪರ್ಫೆಕ್ಷನ್ನು ಮತ್ತೆ ಲೀಲಾ ಉತ್ತರ ದಕ್ಷಿಣ ಇದ್ದ ಹಾಗೆ, ಅದ್ಯಾವತ್ತೂ ಒಂದಾಗಲ್ಲ. ಸೊ ಇವತ್ತಿನ ಅಡುಗೆ ಪ್ರೋಗ್ರಾಮು ಗೋತಾ ಅಂತೀರಾ? ಫ್ಲಾಪೇ. ಫ್ಲಾಪ್ ಅಲ್ಲ, ಅಟ್ಟರ್ ಫ್ಲಾಪ್. ನಮ್ಮತ್ತೆ ಅಡುಗೆ ಮನೆಯಲ್ಲಿ ಅಡುಗೆ ಎಕ್ಸಾಮ್ ಬರೀತಿದ್ದಾರೆ. ಸೊ ರಿಸಲ್ಟ್ ಬರೋ ಟೈಮ್ ಹತ್ರ ಬಂದಿದೆ. ಅವಳು ಮಾಡಿರೋ ಅಡುಗೆನ ಟೆಸ್ಟ್ ಮಾಡಿ ಪಾಸೋ ಫೇಲೋ ಅಂತ ರಿಸಲ್ಟ್ ಹೇಳಬೇಕಾಗಿರೋ ಇನ್ವಿಜಿಲೇಟರ್ಸ್ ನಾವೇ. ಅವಳು ಬರೀ ಫೇಲ್ ಆಗಿರೋದು ಅಷ್ಟೇ ಅಲ್ಲ, ಫೂಲ್ ಆಗಿದಲ್ಲ ಅಂತ ಕ್ಲಿಯರ್ ಆಗ್ಬೇಕು. ಅಷ್ಟೇ ಅಲ್ಲ, ಯಾಕಾದ್ರೂ ಜವಾಬ್ದಾರಿ ತಗೊಂಡು ಅಂತ ಅವಳಿಗೆ ಅರ್ಥ ಆಗ್ಬೇಕು. ಅವಳು ಕೆಡ್ದ ಕುಕ್ ಮಾಡ್ತಾಳೆ ಅಂತ 100% ಗ್ಯಾರಂಟಿ ಇದೆ. ಅವಳು ಅಪ್ಪಿ ತಪ್ಪಿ ಚೆನ್ನಾಗಿ ಮಾಡಿದ್ರು ನಾವು ಒಪ್ಪಲೇಬಾರ್ದು. ಯಾಕಂದ್ರೆ ನಮ್ಮ ಎನಿಮಿ ಕೈಯಿಂದ ಅಮೃತ ಕೊಟ್ರು ಅದು ನಮಗ್ ವಿಷಾನೇ. ಅಕ್ಕ, ಅವಳು ನನ್ನ ಕಣ್ಗೆ ಖಾರದ ಪುಡಿ ಹಾಕಿದ್ದಾಳೆ. ಸೊ ನಾನು ಆ ಖಾರದ ಪುಡಿ ಇಟ್ಕೊಂಡೇ ಮಾತಾಡ್ತೀನಿ. ತಿಂದಿದ ತಕ್ಷಣ ಖಾರ 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 ಅಂತ ಬಾಯ್ ಬಡ್ಕೊಂತೀನಿ. ಕೈಗೆ ಸಿಕ್ಕಿದ್ದೆಲ್ಲ ಹಾಕಿದ್ರೆ ಅಡಿಗೆ ರುಚಿಯಾಗಲ್ಲ. ಯಾವ್ದನ್ನ ಎಷ್ಟೆಷ್ಟು ಹಾಕ್ಬೇಕೋ ಅಷ್ಟಷ್ಟು ಹಾಕಿದ್ರೆ ಮಾತ್ರ ಅಡಿಗೆಗೆ ರುಚಿ ಬರೋದು. ಹಾಗೆ ಯಾರ್ಯಾರ ಯೋಗ್ಯತೆ ಎಷ್ಟೆಷ್ಟಿದೆಯೋ ಅವ್ರು ಅಲ್ಲೇ ಇರಬೇಕು. ಅತಿಯಾಗಿ ಆಡಿದ್ರೆ ಏನಾಗುತ್ತೆ ಅಂತ ನಾವಿವತ್ತು ಅವಳಿಗೆ ತೋರಿಸ್ಬೇಕು. ಅಡಿಗೆ ಮತ್ತೆ ಜೀವನ ಎರಡಕ್ಕೂ ಅಳತೆ ಮುಖ್ಯ. ಅಳತೆ ಮೀರಿ ಆಡಿದ್ರೆ ಹೀಗೆ ಆಗೋದು ಅಂತ ಅವಳ ಮುಖಕ್ಕೆ ಹೊಡೆದಾಗ ಹೇಳ್ತೀನಿ. ಎಸ್, ಇವತ್ತು ಅವಳನ್ನ ಸೋಲ್ಸ್ಲೇಬೇಕು, ಏಜಕಲ್ಲಿ ಬಯಸ್ಲೇಬೇಕು. ನಮ್ಮನ್ನ ಎದುರು ಹಾಕೊಂಡ್ರೆ ಏನಾಗುತ್ತೆ ಅನ್ನೋ ಜ್ಞಾನೋದಯ ಅವಳಿಗಿವತ್ತಾಗಬೇಕು. ಲಕ್ಷ್ಮಿ, ನಮ್ಮ ಪ್ಲಾನ್ ಏನು ಅಂತ ಸರುಗ್ ಹೇಳ್ಬಿಡು. ಆಯ್ತಕ್ಕ. ಬನ್ನಿ ಬನ್ನಿ, ನೋಡಿ ಚಪಾತಿ ಹಿಟ್ಟು ನಾನೇ ಕಲಿಸಿದ್ದು ನೋಡಿ. ನಿಮ್ಮಷ್ಟು ಚೆನ್ನಾಗಿ ಕಲಿಸದೇ ಇದ್ರು ಏನೋ ಒಂದು ಸ್ವಲ್ಪ ವ್ಯತ್ಯಾಸ ಆಗಿರ್ಬೇಕಷ್ಟೆ. ಸ್ವಲ್ಪ ಅಲ್ಲ, ಪೂರ್ತಿನೇ ವ್ಯತ್ಯಾಸ ಆಗಿದೆ. ಹೌದಾ? ಹೇಳ್ಕೊಡ್ಬೇಕಾರೆ ಪ್ರಜ್ಞೆ ಎಲ್ಲಿಟ್ಕೊಂಡಿರ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಗೊತ್ತಿಲ್ಲ ಅಂದರೆ ಇಡಿಯಟ್. ಯಾಕೆ ಸುಮ್ಮನೆ ಬೈತೀರಾ? ನಾನು ನೋಟ್ಬುಕ್ ಇಟ್ಕೊಂಡು ಎಲ್ಲ ನೀಟಾಗಿ ನೋಟ್ ಮಾಡ್ಕೋತಾ ಇದ್ದೆ. ನೀವೇ ಫೋಕಸ್ ಮಾಡು ಅಂತ ಹೇಳಿ ನಾನು ಡೈವರ್ಟ್ ಮಾಡಿಬಿಟ್ರಿ. ಈಗ ನಂಗೆಲ್ಲ ಕನ್ಫ್ಯೂಸ್ ಆಗ್ತಾ ಇದೆ. ಹೇಳ್ಕೊಟ್ಟಿರೋದು 4 ಸ್ಟೆಪ್, ಅದರಲ್ಲೂ ಕನ್ಫ್ಯೂಷನ್ ನನಗೆ. ಅಂದರೆ ನಾನು ಹೇಳ್ಕೊಡ್ಬೇಕಾದ್ರೆ ನೀನು ಯಾವುದನ್ನು ಕಿವಿಗೆ ಹಾಕೊಂಡಿಲ್ಲ ಅಂತ ಆಯ್ತು. ಯಾಕೆ ಎಲ್ಲ ಹಾಕೊಂಡಿದ್ದೀನಿ. ಬೇಕಿದ್ರೆ ಹೇಳ. ಸ್ಟೆಪ್ ನಂಬರ್ 1, ಹಿಟ್ಟು ಮತ್ತೆ ನೀರು ಲವರ್ಸ್ ಇದ್ದಾಗೆ. ಕರೆಕ್ಟ್ ತಾನೆ? ಸ್ಟೆಪ್ ನಂಬರ್ 2, ನೀರು ಮತ್ತೆ ಹಿಟ್ಟು ಲವರ್ಸ್ ಅಲ್ಲ, ಸೊ ಅವರಿಬ್ರು ಚೆನ್ನಾಗಿ ಬೆರಿಬೇಕು. ಅದಕ್ಕೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕರೆಕ್ಟ್ ತಾನೆ? ಸರಿ ಬಿಡು. ಕಲಿಸ್ತಾ ಅವರಿಬ್ರು ಹೇಗಿರ್ಬೇಕಂದ್ರೆ ಅವರಿಬ್ರು ಬಿಟ್ಟಿರಕ್ಕೆ ಆಗ್ಬಾರ್ದು. ಸರಿ ಬಿಡು ಅಂತ ಹೇಳ್ತಿದ್ದೀನಲ್ಲ. ಆಮೇಲೆ ಇನ್ನೇನು ಹೇಳಿದ್ರಿ, ಹಿಟ್ಟನ್ನ ತುಂಬಾ ಪ್ರೀತಿಯಿಂದ ಕಲಿಸ್ಬೇಕು.
ಪ್ರೀತಿಯಿಂದನೇ ಕಲಿಸ್ದೆ, ಆದರೆ ಹೀಗಾಗೋಯ್ತು. ನಾನು ಅಡುಗೆ ಹಾಳು ಮಾಡಿದ್ದು ನಿಮ್ಮಿಂದಾನೆ. ನೀವೇ ನಾನು ಎಲ್ಲ ಬರ್ಕೋತಾ ಇದ್ದೆ, ಡೀಪಾಗಿ ಇನ್ವಾಲ್ವ್ ಆಗು ಅಂತ ಹೇಳಿ ನೀವೇ ಓವರ್ ಡೀಪಾಗಿ ಇನ್ವಾಲ್ವ್ ಆಗ್ಬಿಟ್ರಿ. ಬೇಡ ಬೇಡ ಅಂದ್ರೆ ಪದೇ ಯಾಕೆ ಅದನ್ನೇ ಹೇಳ್ತಿದ್ಯಾ? ಯಾಕೆ ಬಿಡಬೇಕು? ಎಲ್ಲ ಮಿಸ್ಟೇಕ್ ನೀವು ಮಾಡೋದು, ನಾನು ಪಾಪದೊಳಗೆ ಸಿಕ್ಕಿದ್ದೀನಿ ಅಂತ ನನ್ನ ಮೇಲೆ ಗೂಬೆ ಕೂರಿಸೋದು. ನೀವು ಹೇಳಿದಕ್ಕೆಲ್ಲ ನಾನು ಗೂಬೆ ಥರ ತಲೆ ಆಡಿಸ್ತೀನಲ್ಲ. ಹೌದು ಲೀಲಾ, ನೀನೊಂದು ದುಡ್ಡು ಗೋಬೆ, ನಿಂಗೇನು ಸುಮ್ಮನಿರು ಅಂದ್ರೆ ಸುಮ್ಮನೆ ಇರಬೇಕು, ಗೊತ್ತಾಯ್ತಾ? ಮತ್ತೆ ಒಂದ್ಸತಿ ಮಾಡ್ತೀನಿ, ಕರೆಕ್ಟಾಗಿ ನೋಡ್ಕೊ. ನೈಫ್ ಕೊಡು. ತಗೊಳ್ಳಿ. ಏನಾಯ್ತು? ಬಾ. ಚಾಕು ಯಾರು ಉಲ್ಟಾ ಕೊಡ್ತಾರ? ನಾನು ಮೊದಲೇ ಹೇಳ್ಕೊಟ್ಟಿಲ್ಲ ಹೇಗೆ ಯೂಸ್ ಮಾಡಬೇಕು ಅಂತ, ಅದು ಮರ್ತೋಯ್ತಾ? ಇಲ್ಲ ಅಮ್ಮ ಹೇಳಿದ್ರು ಚಾಕುನ ಶಾರ್ಪ್ ಇರೋ ಕಡೆ ಕೊಟ್ಟರೆ ಜಗಳ ಆಗುತ್ತೆ ಅಂತ. ಮೊದಲೇ ನಾವಿಬ್ರು ಯಾವಾಗಲೂ ಜಗಳ ಆಡ್ತಿರ್ತೀವಿ, ಅದಕ್ಕೆ ಮತ್ತೆ ಡಬಲ್ ಆಗಿಬಿಟ್ರೆ ನಾನೇ ತಾನೇ ಅನುಭವಿಸೋದು. ನಿನ್ ತಲೆ ಬುದ್ಧಿದ್ಯಾ ನಿನಗೆ? ಉಲ್ಟಾ ಅಂತೆ ಜಗಳ ಅಂತೆ, ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲ ಲೈಫಲ್ಲಿ ನಿನಗೆ. ಹೇಳಿದ ಮಾತು ಕೇಳಲ್ಲ, ಸುಮ್ಮನೆ ನೋವು ಮಾಡ್ಕೋತೀಯ. ಈ ಗಾಯದ ನೋವಿಂದ ನೀವು ಬಯ್ಯೋ ನೋವೇ ಜಾಸ್ತಿ ಆಗುತ್ತೆ ನನಗೆ. ಇಟ್ಕೋ ಬಂದೆ.